ಫ್ಯಾಕ್ಟ್ ನಂಬರ್ 1. ಜರ್ಮನಿಗೆ ಸೇರಿದ ಡೆರಾಜುಲಿ ಅನ್ನೋ ವ್ಯಕ್ತಿಗೆ ತನ್ನ ಹೆಂಡತಿಯಿಂದ ಡೈವರ್ಸ್ ಆಗುತ್ತೆ. ಆದರೆ ಕೋರ್ಟ್ ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ತನ್ನ ಹೆಂಡತಿಗೆ ಕೊಡಬೇಕೆಂದು ತೀರ್ಪು ಕೊಡುತ್ತೆ. ಆಸ್ತಿಯಲ್ಲಿ ಅರ್ಧ ಭಾಗವನ್ನು ತನ್ನ ಹೆಂಡತಿಗೆ ಕೊಡಬೇಕೆಂದು ಕೋರ್ಟ್ ಕೊಟ್ಟ ತೀರ್ಪನ್ನು ಆ ವ್ಯಕ್ತಿ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ. ಆತನಿಗೆ ಸಂಬಂಧಿಸಿದ ಪ್ರತಿ ವಸ್ತುವನ್ನು ಸಹ ಅರ್ಧಕ್ಕೆ ಕಟ್ ಮಾಡಿ ಒಂದು ಭಾಗವನ್ನು ತನ್ನ ಹೆಂಡತಿಗೆ ಕೊಡ್ತಾನೆ. ಇದೇ ರೀತಿ ಸೋಫಾ, ಫೋನ್, ಲ್ಯಾಪ್ಟಾಪ್, ಸೈಕಲ್, ಬೆಡ್, ಐಫೋನ್, DVD ಪ್ಲೇಯರ್, ಟೆಡ್ಡಿ ಬೇರ್, ಚೇರ್, ಟಿವಿ, ಹೆಲ್ಮೆಟ್, ಕೊನೆಗೆ ಕಾರ್ ಸಹ. ಈ ರೀತಿ ತನ್ನ ಮನೆಯಲ್ಲಿದ್ದ ಪ್ರತಿ ವಸ್ತುವನ್ನು ಅರ್ಧಕ್ಕೆ ಕಟ್ ಮಾಡಿ ಅವುಗಳನ್ನು ತನ್ನ ಹೆಂಡತಿಗೆ ಕಳಿಸ್ತಾನೆ. ಈ ರೀತಿ ವಸ್ತುಗಳು ಹಾಳಾದರೂ ಸರಿ ಲೆಕ್ಕಿಸದೆ ಸಿಂಪಲ್ ಆಗಿ ತನ್ನ ಹೆಂಡತಿ ಮೇಲೆ ರಿವೆಂಜ್ ತೀರಿಸಿಕೊಳ್ತಾನೆ. ಫ್ಯಾಕ್ಟ್ ನಂಬರ್ 2. ಮೆಸ್ಸಿ. ಈ ಹೆಸರು ಗೊತ್ತಿರದ ಫುಟ್ಬಾಲ್ ಲವರ್ಸ್ ಇರುವುದಿಲ್ಲ. ಫುಟ್ಬಾಲ್ ಪ್ರಪಂಚದಲ್ಲೇ ಒಬ್ಬ ದಿಗ್ಗಜ ಆಟಗಾರ. ರೀಸೆಂಟಾಗಿ ಫೇರ್ವೆಲ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡ್ತಾ ಎಮೋಷ್ನಲ್ ಆಗಿ ಕಣ್ಣೀರು ಇಡ್ತಾರೆ. ಆದರೆ ಆತನು ಆ ಕಣ್ಣೀರು ಒರೆಸಿಕೊಳ್ಳುವುದಕ್ಕೆ ಟಿಶ್ಯೂಸ್ನ ಯೂಸ್ ಮಾಡಿ ಆ ಟಿಶ್ಯೂಸ್ನ ಡಸ್ಟ್ಬಿನ್ನಲ್ಲಿ ಬಿಸಾಡ್ತಾರೆ. ಈ ಕಾನ್ಫರೆನ್ಸ್ನಲ್ಲಿ ಮುಂದೆ ಕುಳಿತಿದ್ದ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಗಮನಿಸಿ ಈ ಕಾನ್ಫರೆನ್ಸ್ ಮುಗಿದ ನಂತರ ಮೆಸ್ಸಿ ಬಿಸಾಡಿದ ಆ ಟಿಶ್ಯೂಸ್ ಪೇಪರ್ನ ತೆಗೆದುಕೊಂಡು ಮೆಕೆಡೋ ಅನ್ನೋ ಆನ್ಲೈನ್ ಆಕ್ಷನ್ ವೆಬ್ಸೈಟ್ನಲ್ಲಿ $1 ಮಿಲಿಯನ್ ಆ ಟಿಶ್ಯೂಸ್ನ ಹರಾಜು ಹಾಕ್ತಾನೆ. $1 ಮಿಲಿಯನ್ ಅಂದರೆ ಸರಿಸುಮಾರು 7.5 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ಅಷ್ಟು ಬೆಲೆ ಇಡೋದಕ್ಕೆ ಆತ ಕಾರಣವನ್ನು ಹೇಳ್ತಾನೆ. ಅದೇನೆಂದರೆ ಮೆಸ್ಸಿ ಒರೆಸಿಕೊಂಡ ಆ ಟಿಶ್ಯೂಸ್ನಲ್ಲಿ ಮೆಸ್ಸಿಗೆ ಸಂಬಂಧಿಸಿದ DNA ಅಂದರೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಅದನ್ನು ಉಪಯೋಗಿಸಿಕೊಂಡು ಮೆಸ್ಸಿಯಂತಹ ದೊಡ್ಡ ಫುಟ್ಬಾಲ್ ಪ್ಲೇಯರ್ನ ಕ್ಲೋನಿಂಗ್ ಸಹಾಯದಿಂದ ಹುಟ್ಟಿಸಬಹುದು. ಆದರೆ ಯಾರಾದರೂ $1 ಮಿಲಿಯನ್ ಕೊಟ್ಟು ಈ ಟಿಶ್ಯೂಸ್ನ ಖರೀದಿಸ್ತಾರೇನೋ ಕಾದು ನೋಡಬೇಕು. ಫ್ಯಾಕ್ಟ್ ನಂಬರ್ 3. ನಮ್ಮ ಮನೆಯಲ್ಲಿ ಬಳಸುವ ಗ್ಯಾಸ್ ಲೀಕ್ ಆದಾಗ ಒಂದು ಸ್ಮೆಲ್ ಬರುತ್ತಲ್ಲ, ನಿಜಕ್ಕೂ ಆ ಗ್ಯಾಸ್ಗೆ ಯಾವುದೇ ಸ್ಮೆಲ್ ಇರುವುದಿಲ್ಲ. ಆದರೆ ಆ ಗ್ಯಾಸ್ ಲೀಕ್ ಆದಾಗ ನಮಗೆ ಗೊತ್ತಾಗುವುದಕ್ಕೆ ಸಪರೇಟ್ ಸ್ಮೆಲ್ ಬರುವ ಏಜೆಂಟ್ನ ಕಲಿಸ್ತಾರೆ. ನಾವು ಬಳಸುವ ಗ್ಯಾಸ್ನಲ್ಲಿ ಪ್ರೊಪೇನ್ ಮತ್ತು ಬ್ಯೂಟನ್ ಇರುತ್ತೆ. ಇವುಗಳಿಗೆ ವಾಸನೆ ಮತ್ತು ಬಣ್ಣ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಗ್ಯಾಸ್ ಲೀಕ್ ಆದರೆ ಆ ಗ್ಯಾಸ್ ಲೀಕ್ ಆಗುವ ವಿಷಯ ನಮಗೆ ಗೊತ್ತಾಗುವುದಿಲ್ಲ. ಈ ರೀತಿ ಗೊತ್ತಾಗದಿದ್ದರೆ ಅಗ್ನಿ ಪ್ರಮಾದ ನಡೆಯುವ ಸಂದರ್ಭ ಇರುತ್ತೆ. ಅದಕ್ಕಾಗಿ ನಮಗೆ ಗ್ಯಾಸ್ ಲೀಕ್ ಆಗಿದ್ದು ಗೊತ್ತಾಗುವುದಕ್ಕೆ ಬೇಕಂತಲೇ ಆ ಗ್ಯಾಸ್ಗೆ ಸ್ಮೆಲ್ಗೋಸ್ಕರ ಇಥೈಲ್ ಮರ್ಕ್ಯಾಪ್ಟನ್ ಅನ್ನೋ ಏಜೆಂಟ್ನ ಬೆರೆಸ್ತಾರೆ. ಸೊ ಆ ಗ್ಯಾಸ್ ಲೀಕ್ ಆದ ತಕ್ಷಣ ನಮಗೆ ಆ ಸ್ಮೆಲ್ ಬಂದರೆ ಜಾಗೃತರಾಗುತ್ತೇವೆ. ಫ್ಯಾಕ್ಟ್ ನಂಬರ್ 4. ಚೈನಾಗೆ ಸೇರಿದ ಮೆಲೋವರ್ ಕಾಫಿ ಅನ್ನೋ ಕಾಫಿ ಶಾಪ್ನಲ್ಲಿ ಕಾಫಿನ ಸಿಂಪಲ್ ಆಗಿ ಅಲ್ಲದೆ ಸ್ವಲ್ಪ ವೆರೈಟಿಯಾಗಿ ಸರ್ವ್ ಮಾಡ್ತಾರೆ. ಇಲ್ಲಿ ಕಾಫಿ ಕಪ್ ಮೇಲೆ ಒಂದು ಕಾಟನ್ ಕ್ಯಾಂಡಿ ಇರುತ್ತೆ. ಅಂದರೆ ಶುಗರ್ ಅನ್ನೋದು ಒಂದು ಮೋಡದ ರೀತಿಯಲ್ಲಿರುತ್ತೆ. ಯಾವಾಗ ಆ ಕಪ್ನಲ್ಲಿರುವ ಬಿಸಿ ಗಾಳಿ ಮೇಲೆ ಹೋಗಿ ಆ ಕಾಟನ್ ಕ್ಯಾಂಡಿಗೆ ಬಡಿಯುತ್ತೋ ಆ ಶುಗರ್ ಕರಗಿ ಟೀ ಕಪ್ನಲ್ಲಿ ಬೀಳುತ್ತೆ. ಸೇಮ್ ಮಳೆ ಯಾವ ರೀತಿ ಬರುತ್ತೋ ಸೇಮ್ ಹಾಗೆ ಸ್ವೀಟ್ ಲಿಟಲ್ ಕ್ಯಾಂಡಿ ಅಂತ ಕರೆಯೋ ಈ ಕಾಫಿ ಬೆಲೆ ಸರಿಸುಮಾರು $700. ಈ ಕಾಫಿ ನೋಡುವುದಕ್ಕೆ ಚೆನ್ನಾಗಿದೆ, ಆದರೆ ಕುಡಿಯುವುದಕ್ಕೆ ಸ್ವಲ್ಪ ಸರಿಯಿಲ್ಲ. ಯಾಕಂದರೆ ಮೇಲಿರುವ ಶುಗರ್ ಕರಗಿ ಕಪ್ ಸುತ್ತಲೂ ಬಿದ್ದು ಕಪ್ ಹಿಡಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂದು ಕಾಫಿ ಶಾಪ್ಗೆ ಬಂದಿರುವವರು ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ ನಂಬರ್ 5. ದ ಪ್ರೊಫೆಸರ್. ಮೋಸ್ಟ್ ಫೇಮಸ್ ವೆಬ್ ಸೀರೀಸ್ ಮನಿ ಹೈಸ್ಟ್ನಲ್ಲಿ ನಮ್ಮೆಲ್ರಿಗೂ ಇಷ್ಟವಾಗುವ ಐಕಾನಿಕ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಇಷ್ಟವಾಗುವುದಕ್ಕೆ ಕಾರಣ ಆ ಪಾತ್ರವನ್ನು ಮಾಡಿದ ಅಲ್ವಾರೋ ಮೊರ್ಟೆ ಅನ್ನೋ ಸ್ಪ್ಯಾನಿಷ್ ಆ್ಯಕ್ಟರ್. ನಿಮಗೆ ಗೊತ್ತಾ, ಮನಿ ಹೈಸ್ಟ್ಗೂ ಮೊದಲು ಅಂದರೆ 2016ರಲ್ಲಿ ನಮ್ಮ ಪ್ರೊಫೆಸರ್ ಆಗಿರುವ ಅಲ್ವಾರೋ ಮೊರ್ಟೆ ಕ್ಯಾನ್ಸರ್ನಿಂದ ಹೋರಾಡುತ್ತಿದ್ದರಂತೆ. ಆತನ ಎಡಗಾಲಿಗೆ ಏರ್ಪಟ್ಟಿದ್ದ ಕ್ಯಾನ್ಸರ್ ಟ್ಯೂಮರ್ ಜೊತೆ ಹೋರಾಡಿ ಗೆದ್ದು ನಮ್ಮೆಲ್ಲರಿಗೂ ಒಂದು ಮಾಸ್ಟರ್ ಪೀಸ್ ಕ್ಯಾರೆಕ್ಟರ್ನಿಂದ ರಂಜಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 6. ಸೌತ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಮಹಾನಟಿ ಸಾವಿತ್ರಿ ನಂತರ ಅಷ್ಟು ಹೆಸರನ್ನು ಮಾಡಿದ ನಟಿ ಯಾರಾದರೂ ಇದ್ದಾರೆ ಅಂದರೆ ಅದು ಸೌಂದರ್ಯ ಮಾತ್ರ. ದ್ವೀಪ, ದೋಣಿ ಸಾಗಲಿ, ಆಪ್ತಮಿತ್ರನಂತಹ ಎಷ್ಟೋ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿದ ಸೌಂದರ್ಯ ಅವರ ಸಣ್ಣ ವಯಸ್ಸಿನಲ್ಲೇ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾಯ್ತಾರೆ. ಆದರೆ ನಿಮಗೆ ಗೊತ್ತಾ, ಸೌಂದರ್ಯ ಅವರ ನಿಜವಾದ ಹೆಸರು KS ಸೌಮ್ಯ. ಸೌಂದರ್ಯ ಅನ್ನೋದು ಆಕೆಯ ಸ್ಟೇಜ್ ನೇಮ್ ಮಾತ್ರ. ಫ್ಯಾಕ್ಟ್ ನಂಬರ್ 7. ನೀವೆಲ್ಲರೂ ನಿಮ್ಮ ಲೈಫ್ನಲ್ಲಿ ಒಂದು ಸಾರಿಯಾದರೂ ಸಬ್ವೇ ಸರ್ಫರ್ಸ್ ಗೇಮ್ನ ಆಡೇ ಇರ್ತೀರ. ಆದರೆ ಇಷ್ಟಕ್ಕೂ ಈ ಗೇಮ್ನ ಯಾಕೆ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ಆ್ಯಕ್ಚುಲಿ ಈ ಗೇಮ್ನ ಕ್ರಿಯೇಟ್ ಮಾಡಿದ ಕ್ರಿಯೇಟರ್ ಮಗ ಸ್ಕೇಟಿಂಗ್ ಮಾಡ್ತಾ ಟ್ರೈನ್ ಆಕ್ಸಿಡೆಂಟ್ನಲ್ಲಿ ಸಾಯ್ತಾನೆ. ಅದಕ್ಕೋಸ್ಕರ ಆತನ ನೆನಪಿಗಾಗಿ ಈ ಗೇಮ್ನ ಕ್ರಿಯೇಟ್ ಮಾಡಿದ್ದಾನೆ. ನಿಮಗೆ ಗೊತ್ತಾ, ಈ ಸಬ್ವೇ ಸರ್ಫರ್ಸ್ ಗೇಮ್ ನಿಜವಾಗಿಯೂ ಒಂದು ಎಂಡ್ಲೆಸ್ ಗೇಮ್. ಅಂದರೆ ಗೇಮ್ ಆಡ್ತಾ ಇದ್ರೆ ಸಾಯೋವರೆಗೂ ಆಡಬೇಕೇ ಹೊರತು ಈ ಗೇಮ್ಗೆ ಕೊನೆ ಅನ್ನೋದೇ ಇರುವುದಿಲ್ಲ. ಈ ಗೇಮ್ ಎಷ್ಟು ಪಾಪ್ಯುಲರೋ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ.
ಈ ಗೇಮ್ನ ನೀವು ಒಂದು ಸಾರಿ ಆದರೂ ಆಡಿದರೆ ಕಮೆಂಟ್ನಲ್ಲಿ ತಿಳಿಸಿ. ಫ್ಯಾಕ್ಟ್ ನಂಬರ್ 8. ಈ ಫೋಟೋದಲ್ಲಿ ಒಂದು ಏರ್ಪೋರ್ಟ್ ಕಾಣಿಸ್ತಾ ಇದೆಯಲ್ಲ, ಆದರೆ ನಿಜಕ್ಕೂ ಇದೊಂದು ಮನೆ. ಈ ಫೋಟೋದಲ್ಲಿ ನೋಡುತ್ತಿರುವ ಈತನ ಹೆಸರು ಜಾನ್ ಟ್ರಾವಲ್ಟೋಸ್. ಈತನೊಬ್ಬ ಅಮೆರಿಕನ್ ಆ್ಯಕ್ಟರ್. ನಾರ್ಮಲ್ ಆಗಿ ಎಲ್ಲರೂ ಬೈಕ್ಸ್, ಕಾರ್ಸ್ ಕೊಂಡುಕೊಳ್ತಾರೆ, ಆದರೆ ಈತ ಏರೋಪ್ಲೇನ್ಸ್ನ ಕೊಂಡುಕೊಂಡಿದ್ದಾನೆ. ಬೋಯಿಂಗ್ 707 ಜೊತೆಗೆ ಇನ್ನೂ ಈತನ ಹತ್ತಿರ 5 ಏರೋಪ್ಲೇನ್ಸ್ ಇದ್ದಾವೆ. ಈ ಏರೋಪ್ಲೇನ್ಸ್ನ ಲ್ಯಾಂಡ್ ಮಾಡಿ ನಿಂದ್ರಿಸೋದಕ್ಕೆ 2 ರನ್ವೇ ಜೊತೆಗೆ ಈತನ ಮನೆಯನ್ನೇ ಒಂದು ಏರ್ಪೋರ್ಟ್ ರೀತಿ ಬದಲಾಯಿಸಿದ್ದಾನೆ. ಫ್ಯಾಕ್ಟ್ ನಂಬರ್ 9. ನೀವು ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದರೆ ಮೆನ್ಸ್ ಮತ್ತು ವುಮೆನ್ಸ್ ಆಡುವ ಕ್ರಿಕೆಟ್ ಮ್ಯಾಚ್ನ ನೋಡೇ ಇರ್ತೀರ. ನಿಮಗೆ ಗೊತ್ತಾ ಮೆನ್ಸ್ ಹಾಗೂ ವುಮೆನ್ಸ್ ಆಡುವ ಕ್ರಿಕೆಟ್ ಬಾಲ್ ಸೈಜ್ನಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಮೆನ್ಸ್ ಆಡುವ ಕ್ರಿಕೆಟ್ ಬಾಲ್ ಮಿನಿಮಮ್ 150 ಗ್ರಾಮ್ಸ್ ಹಾಗೂ ಮ್ಯಾಕ್ಸಿಮಮ್ 163 ಗ್ರಾಮ್ಸ್ ಆಗಿರುತ್ತೆ. ಆದರೆ ವುಮೆನ್ಸ್ ಆಡುವ ಕ್ರಿಕೆಟ್ ಬಾಲ್ ಮಿನಿಮಮ್ 140 ಗ್ರಾಮ್ಸ್, ಮ್ಯಾಕ್ಸಿಮಮ್ 151 ಗ್ರಾಮ್ಸ್ ಇರುತ್ತೆ. ಮೆನ್ಸ್ ಆಡುವ ಕ್ರಿಕೆಟ್ ಬಾಲ್ ಸ್ವಲ್ಪ ಹೆಚ್ಚು ವೇಟ್ ಇರುತ್ತೆ. ಫ್ಯಾಕ್ಟ್ ನಂಬರ್ 10. ಡೆನ್ ಕಾರ್ನಾಂಜಿಸ್ ಎಂಬ ಈ ವ್ಯಕ್ತಿ ಅಮೆರಿಕದ ನಿವಾಸಿ. ಈತ 2005ರಲ್ಲಿ 80 ಗಂಟೆ 40 ನಿಮಿಷಗಳ ಕಾಲ ನಿಲ್ಲದೆ ನಿರಂತರವಾಗಿ ಓಡಿ ಒಂದು ವರ್ಲ್ಡ್ ರೆಕಾರ್ಡ್ನ ಸೃಷ್ಟಿಸಿದ್ದಾನೆ. ಅಚ್ಚರಿಯ ವಿಷಯ ಏನೆಂದರೆ ಈತ ಒಂದು ಬಾರಿಯೂ ಕೂಡ ರೆಸ್ಟ್ ತೆಗೆದುಕೊಂಡಿಲ್ಲ. ಆ 80 ಗಂಟೆಗಳಲ್ಲಿ ಸರಿಸುಮಾರು 500 ಕಿಲೋಮೀಟರ್ ಓಡಿದ್ದಾನೆ. ನಾವು ಸಾಮಾನ್ಯವಾಗಿ 500 ಕಿಲೋಮೀಟರ್ ಕಾರಿನಲ್ಲಿ ಪ್ರಯಾಣಿಸಿದರೆ ಸುಸ್ತಾಗ್ತವೆ, ಆದರೆ ಈತನು ಕೇವಲ ಓಡುವುದರ ಮೂಲಕ ಅಷ್ಟು ಕಿಲೋಮೀಟರ್ ರೆಸ್ಟ್ ಇಲ್ಲದೆ ಓಡಿದ್ದಾನೆ ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳಬೇಕು. ಫ್ಯಾಕ್ಟ್ ನಂಬರ್ 11. ಪ್ರಪಂಚಕ್ಕೆ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ E=mc² ಪ್ರಪಂಚಕ್ಕೆ ಪ್ರಪೋಸ್ ಮಾಡಿದ ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ಗೊತ್ತೇ ಇರುತ್ತೆ. ಆದರೆ ನಿಮಗೆ ಗೊತ್ತಾ, ಆಲ್ಬರ್ಟ್ ಐನ್ಸ್ಟೀನ್ರ ಕಣ್ಣುಗಳನ್ನು ಈಗಲೂ ನ್ಯೂಯಾರ್ಕ್ನಲ್ಲಿ ಒಂದು ಸೇಫೆಸ್ಟ್ ಪ್ಲೇಸ್ನಲ್ಲಿ ಭದ್ರವಾಗಿ ಇಡಲಾಗಿದೆ. ಇವುಗಳನ್ನು ಇಷ್ಟು ವರ್ಷಗಳಾದರೂ ಇಷ್ಟು ಸೇಫ್ ಆಗಿ ಹೇಗೆ ಇಟ್ಟಿದ್ದಾರೆ ಅಂದರೆ, ಸೈಂಟಿಸ್ಟ್ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡಿ ಆ ಕಣ್ಣುಗಳನ್ನು ಸೇಫ್ ಆಗಿ ಇಟ್ಟಿದ್ದಾರೆ. ಇವಾಗಲೂ ಆ ಕಣ್ಣುಗಳು ಗುಡ್ ಕಂಡೀಷನಲ್ಲೇ ಇರೋದು. ಇದರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಫ್ಯಾಕ್ಟ್ ನಂಬರ್ 12. ನಾವು ಪ್ರತಿದಿನ ನಿದ್ದೆಯಲ್ಲಿ ಯಾವುದಾದ್ರೂ ಒಂದು ಕನಸನ್ನು ಕಾಣುತ್ತೇವೆ. ಅವು ಆನಂದವನ್ನು ನೀಡಬಹುದು ಅಥವಾ ನೋವನ್ನು ನೀಡಬಹುದು. ಬಟ್ ಬೆಳಗ್ಗೆ ಎದ್ದಾಗ ಆ ಕನಸು ನೆನಪಿದ್ರೆ ಆ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ. ಆದರೆ ನಮಗೆ ಕನಸುಗಳು 90% ನೆನಪಿರುವುದಿಲ್ಲ. ಆದರೆ ಜಪಾನ್ನವರು ಎಷ್ಟು ಅಡ್ವಾನ್ಸೋ ನಮ್ಮೆಲ್ರಿಗೂ ಗೊತ್ತು. ನಮಗೆ ಬಂದಿರುವ ಡ್ರೀಮ್ಸ್ನ ವಿಡಿಯೋ ರೂಪದಲ್ಲಿ ನೋಡಿದರೆ ಹೇಗಿರುತ್ತೆ. ಈ ಐಡಿಯಾವನ್ನು ಜಪಾನ್ನವರು ನಿಜ ಮಾಡಿದ್ದಾರೆ. ಜಪಾನ್ನವರು ಡ್ರೀಮ್ ರೀಡಿಂಗ್ ಮಷಿನ್ನ ಕಂಡುಹಿಡಿದಿದ್ದಾರೆ. ಈ ಮಷಿನ್ ಸಹಾಯದಿಂದ ನಮಗೆ ರಾತ್ರಿ ಸಮಯದಲ್ಲಿ ಬಂದಿರುವ ಕನಸನ್ನು ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ರೂಪದಲ್ಲಿ ನೋಡಬಹುದು. ಈ ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಬ್ರೈನ್ ಸಿಗ್ನಲ್ಸ್ನ ಡಿಕೋಡ್ ಮಾಡಿ ಒಂದು ವಿಡಿಯೋ ರೂಪದಲ್ಲಿ ರೆಕಾರ್ಡ್ ಮಾಡುತ್ತೆ. ಇದರಿಂದ ನಮಗೆ ಬಂದಿರುವ ಕನಸನ್ನು ರಿಯಲ್ ಆಗಿ ವಿತ್ ವಿಜುವಲ್ಸ್ನಿಂದ ನೋಡಬಹುದು. ಫ್ಯಾಕ್ಟ್ ನಂಬರ್ 13. ನಮ್ಮ ಕರೆನ್ಸಿ ಮೇಲಿರುವ ಗಾಂಧಿ ಅವರ ಫೋಟೋ 1946ರಲ್ಲಿ ರಾಷ್ಟ್ರಪತಿ ಭವನದ ಹೊರಗಡೆ ತೆಗೆದಿರುವುದು. ಈಗ ಅದೇ ಫೋಟೋ ನಮ್ಮ ಕರೆನ್ಸಿಯ ಮೇಲಿರುವುದು. ಫ್ಯಾಕ್ಟ್ ನಂಬರ್ 14. ಈ ಶರ್ಟ್ ಬೆಲೆ 1,30,00,000 ರೂಪಾಯಿ. ನಾಸಿಕ್ಗೆ ಸೇರಿದ ಈತನ ಹೆಸರು ಪಂಕಜ್ ಬರಕ್. ಈತ ಬಟ್ಟೆಯ ವ್ಯಾಪಾರದಲ್ಲಿ ತುಂಬ ಹಣವನ್ನು ಸಂಪಾದಿಸಿದ್ದಾನೆ. ಸಣ್ಣವರಿದ್ದಾಗಿನಿಂದ ಬಂಗಾರದ ಮೇಲಿರುವ ಪ್ರೀತಿಗೆ ತನಗೆ 40 ವರ್ಷವಿದ್ದಾಗ ಹುಟ್ಟಿದ ಹಬ್ಬದ ಸಂದರ್ಭಕ್ಕೆ ಈ ಬಂಗಾರದ ಅಂಗಿಯನ್ನು ತಯಾರಿಸಿ ಹಾಕಿಕೊಂಡಿದ್ದಾನೆ. ಈ ಶರ್ಟ್ ಹಾಕಿಕೊಂಡಾಗ 7 ಜನ ಬಾಡಿಗಾರ್ಡ್ಸ್ ಈತನ ಸುತ್ತಲೂ ಇರ್ತಾರೆ. ಈ ಗೋಲ್ಡ್ ಶರ್ಟ್ನಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಸ್ವಂತ ಮಾಡಿಕೊಂಡಿದ್ದಾನೆ. ಫ್ಯಾಕ್ಟ್ ನಂಬರ್ 15. APJ ಅಬ್ದುಲ್ ಕಲಾಂ ಅವರಿಗೆ ಒಂದು ಫಂಕ್ಷನಲ್ಲಿ ಒಬ್ಬ ವ್ಯಕ್ತಿ ದೀಪ ಹಚ್ಚೋದಕ್ಕೆ ಕೇಳಿಕೊಳ್ತಾರೆ. ಅದಕ್ಕೆ ಒಪ್ಪಿದ ಅಬ್ದುಲ್ ಕಲಾಂ ದೀಪವನ್ನು ಹಚ್ಚುತ್ತಾ ಹೀಗೆ ಹೇಳ್ತಾರೆ, ನಾನು ಮುಸ್ಲಿಂ. ಹಿಂದೂ ದೀಪಕ್ಕೆ ಕ್ರಿಶ್ಚಿಯನ್ ಕ್ಯಾಂಡಲ್ನಿಂದ ದೀಪ ಹಚ್ಚುತ್ತಿದ್ದೇನೆ. ಸೇಮ್ ಅದೇ ರೀತಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ಭಾರತ ದೇಶದ ಭೂಮಿಯ ಮೇಲೆ ಎಲ್ಲರೂ ಸಮಾನವಾಗಿ ಐಕ್ಯತೆಯಿಂದ ಬದುಕಬೇಕು ಅಂತಾರೆ. ಗುಡ್ ಮೆಸೇಜ್ ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.